ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮಸ್ಕಾರ ವೀಕ್ಷಕರೇ, ಹುಬ್ಬಳ್ಳಿ ಸರ್ವೇ ಜನ ಸುಖಿನೋ ಭವಂತು ಭಾಗ 2. ಇಲ್ಲಿ ಗಂಗಾಧರ್ ಜಾಧವ್ ಪರ್ವ ಅಂತ ನಾನು ತಗೊಂಡಿದ್ದೇನೆ. ನಿಮಗೆ ಗೊತ್ತಿರಬೇಕು, ಈಶ್ವರ್ ಶಿವಮೊಗ್ಗ ಹಾಗೆ ಗಂಗಾಧರ್ ಜಾಧವ್ ಅವರು ಬಹಳ ಅದ್ಭುತವಾದ ಸ್ನೇಹಿತರು. ಜೊತೆಗೆ ಇಲ್ಲಿ ನಾವು ಒಂದಿಷ್ಟು ಹೇಳ್ತಾರಲ್ಲ, ಶೋಲೆನಲ್ಲಿ ವೀರು ಮತ್ತೆ ಜಯ ನಂಗೆ ಇಲ್ಲಿ ಗಂಗಾಧರ್ ಜಾಧವ್ ಅವ್ರ ಬಗ್ಗೆ ಒಂದಿಷ್ಟು ನಾನು ಹೇಳ್ತಾ ಹೋಗ್ತೇನೆ. ಇದು ಸಬ್ ಡಿವಿಷನ್ ಅನ್ನಂಗೆ ಹೇಳ್ರಿ. ಭಾಗ 2ರಲ್ಲೇ ಒಂದು ಭಾಗ ಅಂದ್ರೆ ಧರ್ಮೇಂದ್ರನ್ ತೋರಿಸ್ತಾ ಇದ್ವಿ, ಅಮಿತಾಬ್ ಬಚ್ಚನ್ ಆಮೇಲೆ ತೋರಿಸ್ತೀವಿ ಅನ್ನೋ ರೀತಿನಲ್ಲಿ. ವೀಕ್ಷಕರೇ, ಶೋಲೆನಲ್ಲಿ ವೀರು ಮತ್ತು ಜಯ್ ಅಂತ ಇರ್ತಾರೆ, ನಿಮಗೆ ಗೊತ್ತು. ಪ್ರಮೋ ಕೂಡ ನಾವು ಹಾಕಿದ್ವಿ. ಇಲ್ಲಿ ಹುಬ್ಬಳ್ಳಿ ಸರ್ವೇ ಜನ ಸುಖಿನವಂತೂ ಭಾಗ 2ರಲ್ಲಿ ಸಿಟಿ ಸರ್ವೆ ಒಂದಿಷ್ಟು ಕಹಾನಿ ಮೂಲದಿಂದ ನಾನು ಬರ್ತೇನೆ. ಹೇಳ್ತಾರಲ್ಲ, ಯಾವ್ದೋ ಒಂದು ಬೇಸ್ ಇಲ್ಲಾರ್ದ ಮಾಡಲ್ಲ, ದಾಖಲೆ ಇಲ್ಲಾರ್ದಂತೂ ಗರಡ ಹೇಳೋದೇ ಇಲ್ಲ. ಮುಂಚೆ ಹೇಳಿದ್ವಿ ಒಂದಿಷ್ಟು ಸುಧಾರಿಸ್ರಿ ಅಂತ ಹೇಳಿ, ಸೆಕೆಂಡ್ ಫ್ಲೋರ್ ಸುಧಾರಿಸ್ತು, ಅಲ್ಲಿ ಯಾವ ಸಮಸ್ಯೆ ಇಲ್ಲ ಅಲ್ಲಿ. ಹಾಗೆ ಧಾರವಾಡ ಕೂಡ ಅದ್ಭುತವಾಗಿ ರೆಡಿ ಆಗಿದೆ, ಅಲ್ಲಿ ಅದ್ಭುತವಾಗಿ ಚೇಂಜ್ ಆಗಿದೆ. ಈಗ ನಾವು 9 ಎಪಿಸೋಡ್ ಹಾಕಿದ್ವಿ, ನಿಮಗೆ ಗೊತ್ತಿದೆ. ಒಂದಿಷ್ಟು ಹತ್ತಿಕೊಳ್ಳದ ವಿಚಾರಗಳು ಕೂಡ ಇದರಲ್ಲಿ ಮಿಕ್ಸ್ ಆಗ್ತವೆ. ಅದನ್ನ ಮತ್ತೆ ತೋರಿಸೋದ್ರಲ್ಲಿ ರಿಪಿಟೇಷನ್ ಆಗ್ತದೆ, ನೀವೇ ನೋಡ್ಕೊಂಬಿಡಿ. ಅಲ್ಲಿ ಸರ್ವೇ ಜನ ಸುಖಿನೋ ಭವಂತು 9 ಎಪಿಸೋಡ್ಗಳಲ್ಲಿ. ಮೂಲ ಅಂದ್ರೆ ನಾನು ಹೇಳೋದು ಮಂದಾರ್ ಹೋಟೆಲ್ ಬಳಿ ಇವರ ಉಪಸ್ಥಿತಿ ಅಲ್ಲ. ಮದೀನಾ ಕಾಲೇಜ್ 2009 ಬ್ಯಾಚಿನ ಜೆಒಡಿ ಕ್ಲಾಸ್ಮೇಟ್ ಆದಾಗಿಂದ ಹೇಳ್ತಾ ಇದ್ದೇನೆ ವೀಕ್ಷಕ. ಮದೀನಾ ಕಾಲೇಜಿನ ದಾಖಲೆ ಸಮೇತ ನಾವು ಬಂದಿದ್ದೀವಿ. ಇಲ್ಲಿ ಗಂಗಾಧರ್ ಜಾಧವ್ ಧಾರವಾಡ ಸರ್ವೆ ಕಚೇರಿಯ ಸಬ್ ಡಿವಿಷನ್ ಎಕ್ಸ್ಪರ್ಟ್ ಇದ್ರು. ಆಗ ಹೇಳ್ತಾರಲ್ಲ, ಇದು 2022 ಹಿಂಗೆ ಇದ್ರ ಕಹಾನಿ ಐತ್ರಿ. ಇವರಿಗೆ ಕಾಡಿದ ವ್ಯಕ್ತಿ ಮಾತ್ರ ವೆಂಕಟೇಶ್ ನಾಯ್ಕ್ ಅಂತ. ಅಂದ್ರೆ ಎಲ್ಲಿ ಹೋದ್ರು ಕೂಡ ಒಂದ್ ರೀತಿಯಿಂದ ಇದ್ದಾರೆ, ಅಲ್ಲಿಂದ ಓಡಲೆ ಆಗ್ತಾವ ಅನ್ನೋದಕ್ಕೆ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಾನು ದಾಖಲೆ ಇಲ್ಲಾರ್ದ ಮಾತಾಡಲ್ಲ, ನಿಮಗೆ ಗೊತ್ತಿದೆ. ಸಂಪೂರ್ಣವಾಗಿ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ. ಇವರಿಗೆ ಕಾಡಿದ್ದು ವೆಂಕಟೇಶ್ ನಾಯ್ಕ ಅಂತ ಹೇಳಿ RTI ಆದವು, ಎಲ್ಲ ಆದವು. ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗರುಡ ವಿಸ್ತಾರವಾಗಿ ತೋರಿಸ್ತದೆ. ಯಾಕಂದ್ರೆ ಅಷ್ಟೊಂದು ಭರ್ಪೂರ್ ಡಾಕ್ಯುಮೆಂಟ್ಸ್ ನಮ್ ಕಡೆ ಇದಾವೆ. ಗಂಗಾಧರ್ ಜಾಧವ್ ಧಾರವಾಡ ಬಿಡೋದಕ್ಕೆ ಹತ್ತಿಕೊಳ್ಳ ಕಾರಣ ಅಂತ ಹೇಳ್ತಾರಲ್ಲ, ಇದೊಂದು ನಾನು ಲಾಸ್ಟ್ ಹೇಳಿದೆ, ಶಾಪಗ್ರಸ್ತ. ಅಂದ್ರೆ ಒಂದೇ ಸೈಟು, ಇಲ್ಲಿ ಎಣ್ಣೆ ಆಗಿಲ್ಲ, ಎಣ್ಣೆ ಮಾಡಕ್ ಬರೋದಿಲ್ಲ, ಅಂದ್ರೆ ಒಬ್ಬರೇ ಹೆಸರಿನಲ್ಲಿ ಇರ್ತದೆ, ಸುಮ್ಮನೆ ಉಪಭೋಗ ಮಾಡ್ಬೋದು ಅನ್ನೋ ಅರ್ಥದಲ್ಲಿ ಹಂಗೆ ಮಾಡ್ಕೊಂಡು ಹೊಂಟಿದಾವೆ. 6 ಎಕರೆ 60 ಎಕರೆ ಆಗ್ಬಿಟ್ಟಿದಾವೆ. ಅದು ಪೇಪರ್ನಲ್ಲಿ ಮಾತ್ರ. ಅಲ್ಲಿ ಹೋದ್ರೆ ಅಷ್ಟು ಭೂಮಿ ಇದೆಯೋ ಅಂತ ಹೇಳಿ ಈಶ್ವರನ್ನೇ ತೋರಿಸ್ಬೇಕು, ಇಲ್ಲ ಗಂಗಾಧರನ್ನೇ ತೋರಿಸ್ಬೇಕು. ಯಾಕಂದ್ರೆ ಇಲ್ಲಿ ಹತ್ತಿಕೊಳ್ಳದ ಅದ್ರ ಬಗ್ಗೆ ಒಂದು ಎಪಿಸೋಡ್ ನಲ್ಲಿ ತೋರಿಸಿದ್ವಿ, ನೀವು ನೋಡ್ಕೋಬಹುದು. ಈಗಲೂ 2022ರವರೆಗೆ ಮಾಡಿದ ಸಬ್ ಡಿವಿಷನ್ ಬಗ್ಗೆ ನಮ್ಮದೇ ಆದ ಗರುಡನ ತಕರಾರಿದೆ, ಒಂದಿಷ್ಟು ಜಿಜ್ಞಾಸೆ ಇದೆ. ಅದು ಬಿಡಿ, ಅಂದ್ರೆ ಈಗ ಮ್ಯಾಟರ್ ಆಫ್ ಡಿಬೇಟ್ ಆಗ್ತದೆ, ಮತ್ತೆ ಅದು ರಿಪಿಟೇಷನ್ ಆಗ್ತದೆ. ಮುಂದಿನ ದಿನಗಳಲ್ಲಿ ಆ ದಾಖಲೆ ಸಮೇತ ಒಂದು ಡಿಬೇಟ್ಗೆ ಕರೆತೇನೆ. ಇಲ್ಲಿ ಭೂ ದಾಖಲೆ ಅಂದ್ರೆ ಬಾಸ್ ಈಸ್ ಆಲ್ವೇಸ್ ರೈಟ್ ಅನ್ನೋ ರೀತಿನಲ್ಲಿ ಅಧಿಕಾರಿಗಳು ಹೇಳಿದ್ದೆ ಇಲ್ಲಿ ಫೈನಲ್ ಅಂತ ಆಕಾಶವಾಣಿ ಇಲ್ಲಿ ಹೇಳೋದು. ನಾವು ಕೂಡ ಅದೇ ಹೇಳಿದ್ವಿ. ಇಲ್ಲಿ ಒಂದು ಆಂತರಿಕ ವಿಚಾರ ಹೇಳ್ತಾನೆ ವೀಕ್ಷಕರು. ಎನ್ನೆ ಆದ್ಮೇಲೆ ಕೂಡ ಅಪ್ರೂವ್ ಮಾಡಬೇಕು, ನಂತರ KJP ವಗೇರೆ ಅವೆಲ್ಲ ಇರ್ತವೆ. KJP ಮಾತ್ರ ಇಲ್ಲಿ ಯಾರಾದ್ರೂ ಹೇಳ್ತಾರೆ, ಅಲ್ಲಿ ಬಂದವರು ಕೆಲವರ ಲಕ್ಷ್ಮಣ ರೇಖೆ ದಾಟಂಗಿಲ್ಲ. ಇಲ್ಲಿ ದಾಟಿದ ತಕ್ಷಣ ಏನಾಗ್ತದಂದ್ರೆ, ಮುಂಚೆ ಇದ್ರು ರತ್ನಾಕರರ ಅವ್ರಿಗೆ ಏನಾಯ್ತು, ಇಲ್ಲಿ ತಡಸಿನಕೊಪ್ಪದ್ದು ಆ ಫಜಿತಿನೇ ಆಗ್ತದೆ. ಅದ್ರ ಬಗ್ಗೆ ನಾ ಮುಂದಿನ ದಿನಗಳಲ್ಲಿ ಹೇಳ್ತೇವೆ. ಅದು ಬೇಡ ಈಗ ಪಾಪ. ಯಾಕಂದ್ರೆ ಇಲ್ಲಿ ಸೂಪರ್ಡೆಂಟ್ ಅಲಾಟ್ಮೆಂಟ್ ಪವರ್ ಎಟ್ಸೆಟ್ರಾ 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 ಇರ್ತವೆ. ಇರ್ಲಿ, ಈ ವ್ಯಕ್ತಿ ಅಂದ್ರೆ ಜಾಧವ್ ಅವರು ಹತ್ತಿಕೊಳ್ಳ ಸಬ್ ಡಿವಿಷನ್ ನಲ್ಲಿ ಇದಾದ್ಮೇಲೆ ಗೊಂದಲಕ್ಕೆ ಸಿಲುಕಿ ಧಾರವಾಡದಿಂದ ಇಲ್ಲಿಂದ ಒಂದ್ ರೀತಿಯಿಂದ ಹುಬ್ಳಿಗೆ ಓಡಲೆ ಆಯ್ತು. ಹೇಳ್ತಾರಲ್ಲ, ಹೆಗ್ಗಣ ಎಲ್ಲಿದ್ರು ನೆಲ ಕೊರಿತದ, ನಂಗೆ ಹೋಗ್ಲಿ ಅಲ್ಲಿ ಆದ್ರೂ ಸರಿ ಆಯ್ತಾ. ಇಲ್ಲಿ ಮಿನಿ ವಿಧಾನಸೌಧದಲ್ಲಿ ಏನಾಯ್ತು ಈಗ ಫಸ್ಟ್ ಫ್ಲೋರ್ ನಲ್ಲಿ ಅನ್ನೋದಕ್ಕೆ ನಿಮ್ಗೆ ಹೇಳ್ತೇನೆ. ಅಲ್ಲಿ ಒಂದಿಷ್ಟು ಕೆಲವೊಂದು ಏನಾಗಿದ್ದಾವೆ, ಅವರ ಹ್ಯಾಂಡು ಇವರ ಹ್ಯಾಂಡು ಅವರ ಏನು ಸಪೋರ್ಟೆಡ್ ಪರ್ಸನ್ ಅನ್ನಂಗೆ ಆಗ್ಬಿಟ್ಟಿದ್ದಾರೆ. ಉದಾಹರಣೆಗೆ
ಇಲ್ಲಿ ಶೇಷಾಚಲ ಪಾಟೀಲ್ ಅಂತ ಹೇಳಿ ಲಾಸ್ಟ್ ಟೈಮ್ ನೀವು ಒಂದು ಪ್ರಮೋನಲ್ಲಿ ತೋರಿಸಿದ್ವಿ, ಹಳೆ JDLR ಹ್ಯಾಂಡ್ ಅಂತೆ ಅವರು. ಹಾಗೆ ಇಲ್ಲಿ ಲ್ಯಾಂಡ್ ರೆಕಾರ್ಡಿನ ಚೋಪ್ರಾ ಅವರು ಈಗ JDLR ಹ್ಯಾಂಡ್ ಅಂತ ಹೇಳ್ತಾರೆ. ಇವೆಲ್ಲ ಆಕಾಶವಾಣಿ, ಆ ವಾಣಿ, ಈ ವಾಣಿ, ಗರುಡವಾಣಿ ಎಲ್ಲ ಕೇಳಿಸ್ಕೊಂತ ಬಂದಿದೆ. ಈಶ್ವರ್ ಶಿವಮೊಗ್ಗ ಅವರು ಕೂಡ JDLR ಹ್ಯಾಂಡ್ ಅಂತ ಹೇಳ್ತಾರೆ. ಹಾಗೆ ಈಗ DDLR ಅವ್ರ ಕ್ಲಾಸ್ಮೇಟ್ ಅಂತೆ, ಹಾಗೆ ಅವ್ರ ಊರವ್ರು ಅಂತೆ, ಹಿಂಗೆ ಹೇಳ್ತಾರೆ. ಅಷ್ಟಪ್ಪ, ಮುಂದೆ ಏನು ಹೇಳಂಗಿಲ್ಲ ಸದ್ಯಕ್ಕೆ. ವೀಕ್ಷಕರೇ, ಇನ್ನೊಂದು ಪಾಪ ಓರ್ವ ಬ್ರಾಹ್ಮಣ ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ರು. ಅವರು ಗಣಮುಖಿ ಅಂತ ಆ ವ್ಯಕ್ತಿ ಇಲ್ಲೇ ಕೆಲಸ ಮಾಡ್ತಾ ಇದ್ದ ಸರ್ವೆ ಡಿಪಾರ್ಟ್ಮೆಂಟ್ ಇಲಾಖೆಯ ಎಂಪ್ಲಾಯಿ. ಈಗ ಮುಗಿಲೆತ್ತರಕ್ಕೆ ಹೋಗ್ಬಿಟ್ಟಿದ್ದಾನೆ. ಅಂದ್ರೆ ಅಷ್ಟು ಬೆಳೆದಲ್ಲ, ಆಕ್ಸಿಡೆಂಟ್ ಆಗಿ ಮ್ಯಾಲ್ ಹೋಗ್ಬಿಟ್ಟಿದ್ದಾರೆ. ಅಲ್ಲಿಂದ ಎಲ್ಲ ನೋಡ್ತಾ ಇದ್ದಾರೆ. ಈ ಎಪಿಸೋಡ್ ಅನ್ನ ಗಣಮುಖಿ ಅವ್ರಿಗೆ ಅರ್ಪಿಸ್ತೇನೆ. ಮ್ಯಾಲಿಂದ ನೋಡಿ ಒಂದಿಷ್ಟು ಬೆಳ್ಳ ಹತ್ತಿ ಗಣಮುಖಿಯವರೇ, ನಿಮ್ಮ ಶಾಪ ಒಂದಿಷ್ಟು ಎಲ್ಲರಿಗೆ ತಪ್ಪು ಮಾಡಿದವ್ರಿಗೆ ತಟ್ಟಲಿ. ಸರ್ವೆ ಇಲಾಖೆನಲ್ಲಿ ಎಂಪ್ಲಾಯಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾರೆ ಪಾಪ ಅವರು. ಆಗ ಬದುಕಿದ್ದಾಗ ಒಂದು ವಿಲ್ ಎಂಟ್ರಿ ಸಲುವಾಗಿ ನೀಡ್ತಾರೆ. ಒಂದು ಆಸ್ತಿ ಇದು, ಅದು CTS ನಂಬರ್ 528B ಅಂತೇಳಿ, ಮೃತ್ಯುಂಜಯ ನಗರ ತೆಲುಗರ್ ಓಣಿ. ಇದು OS ಅಂದ್ರೆ ಸಿವಿಲ್ ಸೂಟ್ ಕೂಡ ಇದೆ, 594/21. ನಮ್ಮ ಬಳಿ ದಾಖಲೆ ಇಲ್ಲಾರ್ದೆ ಯಾವುದು ಮಾತಾಡಲ್ಲ ನಾನು. PR ಕಾರ್ಡ್ ನಲ್ಲಿ ಗಣಮುಖಿ ಹೆಸರು ಬರ್ತದೆ. ಹೆಂಗ್ ಬರ್ತದೆ? ಕುರುಡು ಕಾಂಚಾಣ ಕುಣಿಯುತ್ತಲಿತ್ತ ಕಾಲಿಗೆ ಬಿದ್ದವ್ರನ್ನ ತುಳಿತಲಿ. ಬೇಂದ್ರೆ ಅವರ ಕವನ ಎಷ್ಟು ಅದ್ಭುತ ಬರೆದಿದ್ದಾರೆ. ಇಲ್ಲಿ ಕುರುಡು ಕಾಂಚಾಣೆ ಆದ್ಮೇಲೆ ಅಲ್ಲಿ PR ಕಾರ್ಡ್ ನಲ್ಲಿ ಬರ್ತದೆ. ನಂತರ ಕಾಂಚಾಣ ಅಂದ್ರೆ ಸ್ವಲ್ಪ ತೂಕ ಬೇರೆದು ಯಾರದು ಜಾಸ್ತಿ ಆಗ್ತದೆ. 33/2022 ತಿರುಕಪ್ಪ ಶಂಕರಪ್ಪ ಬೆಳ್ಳಿಗಡ್ಡಿ ಅಂತ ಹೇಳಿ ಒಂದಿಷ್ಟು ತಕರಾರು ಅಲ್ಲಿ ಹಾಕ್ತಾರೆ. ಆ ತಕರಾರು ಸಮಯ ಮುಗಿದ ಮೇಲೆ ಹಾಕ್ತಾರೆ. ಒಂದ್ ರೀತಿಯಿಂದ ಆ ತಕರಾರನ್ನ ಹಾಕಿಸ್ತಾರೆ. ನಮ್ ಕಡೆ ದಾಖಲೆ ಇದಾವೆ. ಹಂಗಾದ್ರೆ ಇಲ್ಲಿ PR ಕಾರ್ಡು ಏನು ಪ್ರಶ್ನಾರ್ಥಕವಾಗಿ ಕೇಳ್ತಾರೆ. ಆಗ JDLR ನಿಸಾರ್ ಅಹಮದ್ ಅಂತ ಇದ್ರು ವೀಕ್ಷಕರೇ. 1 to 4 ಆಯ್ತು, ಕ್ಯಾಶ್ ಶೀಟ್ ಆಯ್ತು, ಬೆಂಗಳೂರಿಗೆ ಹೋಗ್ಬಿಡ್ತಾರೆ ಅವರು. ಈ ಸರ್ವಿಸ್ ರೆಕಾರ್ಡ್ ನಲ್ಲಿ ಕೂಡ ಅದು ಬಿದ್ದಿರ್ಬೋದು. ಎಚ್ಚರಿಕೆ, ಇಲ್ಲಿ ಒಂದು ಎಚ್ಚರಿಕೆ ಕೊಟ್ಟು ಅದನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಕಾರಣ ಒಂದಿಷ್ಟು ಭಾರ, ತುಲಾಭಾರ. ಇಲ್ಲಿ ಬೇವಿನ ಮಡ್ಡಿ ಅಂತಿದ್ರು ಬಸವರಾಜ್ ಬೇವಿನಮಡ್ಡಿ ಅವರು. ಅಂದ್ರೆ ಅವ್ರಿಗೆ ನನಗೆ ಮಾತ್ರ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ಅವ್ರ ಸ್ನೇಹಿತರು ನಮಗೆ ಕಾಲ್ ಮಾಡಿದ್ರು. ಹಾಗಾದ್ರೆ ಇಲ್ಲಿ ಜಾಧವ್ ಅವ್ರಿಗೆ ಅವ್ರೇನು ಮೇಲಿಂದ ಬಂದಿದ್ರ, ಅವ್ರಿಗೆ ಎಲ್ಲಾ ರೀತಿಯಿಂದ ಭಾರ ಕುನಿ ಮಾಫ್ ಮಾಡಿದ್ರಲ್ಲ, ಯಾಕೆ? ಅವ್ರ ಪಬ್ಲಿಕ್ ಏನಾದ್ರು ತಕರಾರು ಇತ್ತ ಅಂತ ಕೇಳಿದ್ರು. ಯಾವುದು ಇಲ್ಲ ಅಂತ ಹೇಳಿ ಬಸವರಾಜ್ ಬೇವಿನಮಟ್ಟಿ ಅವರು ಹೇಳಿದ್ರು. ಇಲ್ಲಿ ಆ ಸಮಯದಲ್ಲೇ ಈಗ ಬಸವರಾಜ್ ಬೇವಿನಮಟ್ಟಿ ಅವರ ಗದ್ದಲ ಹಿಡಿದಿತ್ತು, ವೆಂಕಟೇಶ್ ನಾಯಕರ ಗದ್ದಲ ಇತ್ತು. ಇಲ್ಲಿ ಬೇಡಪ್ಪ ನೀನು ಸಿಟಿ ಸರ್ವೆನಾಗ ಹುಬ್ಳಿಗೆ ಹೋಗ್ಬಿಡ್ರಿ ಅಲ್ಲಿ ಅಂತ ಹೇಳಿ ಅಲ್ಲಿಂದ ಧಾರವಾಡದಿಂದ ಅವರು ಪಯಣ ಬೆಳೆಸಿದರು ಹುಬ್ಬಳ್ಳಿಯ ಮೊದಲನೇ ಫ್ಲೋರ್ಗೆ. ಇಂಪ್ರೂವ್ ಆದ್ರ ತೋರಿಸ್ತೇವೆ ಇನ್ನು. ಯಾಕಂದ್ರೆ ಇಲ್ಲಿ ರಜತ್ ಉಳ್ಳಾಗಡ್ಡಿ ಮಠ ಅವರು ಕೂಡ ಬರ್ತಾರೆ. ಮುಂದಿನ ಎಪಿಸೋಡ್ ನಲ್ಲಿ ನಿಮ್ಗೆ ವಿಸ್ತೃತವಾಗಿ ಹೇಳ್ತೇವೆ. 15/7/2025 ಒಂದು ಶೋಕಾಸ್ ನೋಟಿಸು ಅವರ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಬರ್ತದೆ ಗಂಗಾಧರ್ ಜಾಧವ್ಗೆ. ಇವ್ರಿಗೆ ವಿಷಯ ಗಂಗಾಧರ್ ಡಿ ಜಾಧವ್ ಸಿಟಿ ಸರ್ವೆ ಅಸಮರ್ಪಕ ಕೆಲಸ ನಿರ್ವಹಣೆ ವಿಷಯ ಅದು ಇದೆ. ಸಾರ್ವಜನಿಕ ದೂರು 15/7/2025. ಇಲ್ಲಿ ಅದಕ್ಕೆ ಬೇವಿನಮಡ್ಡಿ ಅವರ ಸ್ನೇಹಿತರು ಕೇಳಿದ್ರು, ಸರ್ ಹಿಂಗೆ ಯಾವ್ದಾದ್ರು ಸಾರ್ವಜನಿಕರ ದೂರು ಏನಾದ್ರು ಇದ್ವಾ? ಯಾರೋ ಬರ್ತಾರೆ, ವಿಡಿಯೋ ಮಾಡ್ತಾರೆ, ಅವ್ರಿಗೆ ಸಸ್ಪೆಂಡ್ ಮಾಡ್ತಾರೆ, ಹಿಂಗೆ ನಡೆದಿದೆ, ಅದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, ಆತನಿಗೆ ನ್ಯಾಯ ಸಿಗಲ್ವಾ ಅಂತ ಕೇಳಿದ್ರು. ನ್ಯಾಯ ಕೊಡಿಸ್ಲಿಕ್ಕೆ ನಾವ್ ಯಾರ್ರಿ? ನಾವು ಸುದ್ದಿ ಮಾಡೋರು ಅಷ್ಟೇ. ಇಲ್ಲಿ ಸಿಟಿ ಸರ್ವೆ ಬಡಾವಣೆ ವಾರ್ಡ್ಗೆ ಅಂದ್ರೆ ಸಿಟಿ ಸರ್ವೆ ನಂಬರ್ 4701 ಹಿಡಿದು 5388 ಕೆಲಸ ನಿರ್ವಹಿಸುತ್ತಿರುವ, ಅದರಲ್ಲಿ ಪ್ರಕರಣ ಸಂಖ್ಯೆ 4760/4 ಹಕ್ಕು ಬದಲಾವಣೆ ಕುರಿತು ಫೆಬ್ರವರಿ 2025 ಅರ್ಜಿದಾರರು ಅರ್ಜಿ ದೂರು ಅಂದ್ರೆ ಇಲ್ಲಿ ಕೊಟ್ಟಿರ್ತಾರೆ. ಅಲ್ಲಿ 14/7/2025 ನೀವು ಕೇಂದ್ರ ಕಚೇರಿ ಬೆಂಗಳೂರಿಗೆ ಹೋಗಿ ಹಾಜರಾಗಿ ಬನ್ನಿ ಅಂತ ಹೇಳಿತ್ತು, ಮೌಖಿಕವಾಗಿ ತಿಳಿಸಿತ್ತು. 15ನೇ ತಾರೀಕಿಗೆ ನೀವು ಕಚೇರಿಗೆ ಹಾಜರಾಗಬೇಕಾಗಿತ್ತು. ಆದ್ರೆ ಅಲ್ಲಿ ಹಾಜರಾಗ್ಲಿಲ್ಲ ನೀವು. 15/7 ನಿಮ್ಮ ಮೊಬೈಲ್ ಕೂಡ ನಾಟ್ ರೀಚಬಲ್ ಆಗಿರ್ತದೆ. ಆದ್ರೆ ದೂರವಾಣಿ ಮುಖಾಂತರ ಕೂಡ ನೀವು ಏನು ತಿಳಿಸಿಲ್ಲ, ಲಭ್ಯವಾಗಿಲ್ಲ. ಹಂಗ ಏನು ಮಾಡ್ಲಾರ್ದ ಗೈರಾಗಿದ್ದೀರಿ ನೀವು. ಸದರಿ ವಿಚಾರ ನಿಮ್ಗೆ ಕಚೇರಿಗೆ ಮುಖ್ಯಸ್ಥರು ಅನೇಕ ಬಾರಿ ತಿಳಿಸಿದ್ದರು.
ನಿಮ್ಮ ನಡವಳಿಕೆಯಲ್ಲಿ ಯಾವುದೇ ಸುಧಾರಣೆ ಆಗಿಲ್ಲ ಅಂತ ಬರ್ದಿಯಾರ. ನಾನಲ್ಲ, ಅಲ್ಲಿ ಬರ್ದಿರೋದು. ಸಾರ್ವಜನಿಕರಿಗೆ ತ್ರಾಸ ಆಗಿದೆ, ಅಲೆದು ಇಲಾಖೆಯನ್ನ ಬೈತಾ ಇದ್ದಾರೆ, ಇಲಾಖೆ ಬೈಲಿಕ್ಕೆ ನೀವೇ ಕಾರಣ ಅಂತ ಹೇಳಿ ಜಾಧವ್ ಅವ್ರಿಗೆ ಹೇಳಿದ್ದಾರೆ. ಬರ್ದು ಸೈನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಆದ್ರೆ ಅವರನ್ನ ಉಳಿಸಲು ಬರುವ ಹೇಳ್ತಾರಲ್ಲ, ಗಂಗಾಧರನ್ನ ಉಳಿಸ್ಲಿಕ್ಕೆ ಈಶ್ವರ್ ಅವ್ರು ಬರ್ತಾರೆ. ಇಲ್ಲಿ ಈಶ್ವರ್ ಶಿವಮೊಗ್ಗ ಅವರು ಯಾವಾಗ್ಲೂ ಬ್ಯಾಟಿಂಗ್ ಮಾಡ್ತಾರಂತೆ. ಈಗ ರಜತ್ ಉಳ್ಳಾಗಡ್ಡಿ ಪರ್ವವನ್ನ ಮುಂದುವರಿಸ್ತೇವೆ. ಹಾಗೆ ಈಗ ಹೇಳ್ತಾರಲ್ಲ, ಈಶ್ವರ್ ಅಂದ್ರು ಒಂದೇ, ಗಂಗಾಧರ್ ಅಂದ್ರು ಒಂದೇ, ಎಲ್ಲರಿಗೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ಈ ಎಪಿಸೋಡ್ ಅನ್ನ ಈ ಮಟ್ಟಿಗೆ ಭಾಗ 2ರಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಬರ್ತೇನೆ 7 ಎಪಿಸೋಡ್ಗಳ ಜೊತೆಗೆ. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.